ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಾಗೆ ನನ್ನ ಮಚ್ಚಂಗೆ ಹುಷಾರಿರಲಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಅವ್ರದ್ದು ಇವತ್ತು ಡಿಸ್ಚಾರ್ಜು. ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಹೇಗಿದ್ದಾರೆ ಅಂತ ನಾನು ನೋಡಿಲ್ಲ, ಫೋನ್ ಮಾಡಿರೋದಷ್ಟೇ, ಅವತ್ತು ಹೋಗಿರೋದಷ್ಟೇ. ನಿನ್ನೆ ಮನೆಯವರೆಲ್ಲ ಹೋಗಿದ್ರು, ಸೊ ನಾನು ಹೋಗೋದಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು. ಮನೆಯವರು ನಾವು ಅವತ್ತು ತೋರಿಸಿದ್ನಲ್ಲ ಟೈಲ್ಸ್ ಸೆಲೆಕ್ಟ್ ಮಾಡೋಕ್ಕೆ, ಅವ್ರ ಮನೆಯದು ಸ್ವಲ್ಪ ಆಚಾರ ಕೆಲಸ ಮಾಡಕ್ಕೆ ಬಂದಿದ್ರು. ಅದಕ್ಕೋಸ್ಕರ ನಿನ್ನೆ ಅವ್ರಿಗೆ ಊಟ ಹಾಕ್ಕೊಡ್ಬೇಕಿತ್ತು, ಹೋಗಿರಲಿಲ್ಲ. ಇವತ್ತು ಹೋಗ್ತಿದ್ವಿ. ಹಾಗೆ ಹೇಗಿದ್ದಾರೆ ಅಂತ ನೋಡಿಕೊಂಡು ಕರ್ಕೊಂಡು ಬರೋಣ ಅಂತ. ಹಾಗೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂತಂದರೆ ಯಾವುದೇ ನಾನು ಪ್ರತಿಯೊಂದು ವಿಡಿಯೋ ಮಾಡಿದ್ರು ಕೂಡ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರೋದ್ರಿಂದ ಮರಿದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ. ಹಾಸ್ಪಿಟಲ್ ರೀಚ್ ಆದ್ವಿ. ಪೇಷಂಟ್ ಇದ್ರೆ ಕರ್ಕ ಹೋಗು. ಹಾ, ಪೇಷಂಟ್ ಅವ್ರೆ, ಆ ಕಡೆ ಕರ್ಕ ಬರೋಕೆ. ಡಿಸ್ಚಾರ್ಜ್ ಆಗೈತಂತ, ಹೊರಗಡೆ ಬಂದಿದಾರಂತ. ಇನ್ನೂ ಬಂದಿಲ್ಲ. ಮತ್ತೆ ಈಗ ವೆಯ್ಟ್ ಮಾಡ್ಬೇಕಾ? ನೀವು ಮಾತ್ರ ಅಯ್ಯೋ 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 ಅಯ್ಯೋ. ನಿಮ್ಮ ಅಜ್ಜಿ ಇಲ್ಲೇ ಆ ಕಡೆ ಇರ್ತದೆ. ಹೋಗ್ತೀನಿ, ದೇವಸ್ಥಾನ ಐತಲ್ಲ. ಬೇಗ ಹೋಗಿ ಕರ್ಕ ಹಿಡ್ಕೊ. ವಿಡಿಯೋ ಹಲೋ ಇರಲಿಲ್ಲ ಹಾಸ್ಪಿಟಲ್ನಲ್ಲಿ, ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿದೆ. ಸೊ ಹಾಗೂ ಬೈಸ್ಕೊಂಡೆ. ನೋಡಿ ಗೈಸ್, ಇವ್ರು ಪೇಷಂಟ್ ಥರ ಇದ್ದಾರೆ, ಅಲ್ಟೆ ಹೊಡಿತಿದ್ದಾರೆ ಅಲ್ಲಿ ಪೇಷಂಟ್ಗಳ ಜೊತೆ. ಎಲ್ರಿ ಈ ಕಡೆ ಸೈಡ್ ಬನ್ನಿ. ನೋಡಿ, ನೋಡ್ತಾರೆ. ಇವರೇ ಪೇಷಂಟ್ ಫೋನ್ ಹೊಡೆದಕ್ಕ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರು. ಈಗ ಹಂಗೇನೆ ವಿಡಿಯೋ ಮಾಡ್ತವ್ರೆ ಅಂತ ಕಷ್ಟ. ಹೀಗೆ ಸ್ನಾನ ಮಾಡೋದು ಇಲ್ಲ, ಹಂಗೆ ಗಬ್ಬಾಗಿರ್ತೀರ. ಯಾಕೆ ಮಾಡ್ತೀರಾ? ನಾಳೆ ತಾನೆ ಮಾಡಿಬಿಡಿ, ಬಿಡಿ. ನೀರು ವೇಸ್ಟ್ ಆಯ್ತದೆ ಅಲ್ವಾ? ಮನೆಗೆ ಬಂದ್ವಿ ಗೈಸ್, ಬಿಟ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಅವ್ರ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಅವರು ಈ ವಿಡಿಯೋದಲ್ಲಿ ಬರೀ ಡಿಸ್ಚಾರ್ಜ್ ಆಗಿರೋದಷ್ಟೇ ಹಾಕಿರೋದು. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.